ಅಲ್ಲ, ಹಬ್ಬಕ್ಕೆಲ್ಲ ರೆಡಿಯಾಗಿದ್ದೆ ಲೇಟು ಫಸ್ಟ್ ಆಫ್ ಆಲು. ಅದ್ರಲ್ಲಿ ಬೇರೆ ಈ ಮಳೆ ಹಿಡ್ಕೊಂಡೈತೆ. ಫೈನಲಿ ನಮ್ಮನೆ ಪುಟ್ಟ ಲಕ್ಷ್ಮಿ ರೆಡಿಯಾಗಿದ್ದಾರೆ. 4 days ಇಂದ ಕೆಲಸ ಮಾಡಿರೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. 3 ಡೇಸಿಂದ ಹಬ್ಬದ ಸಂಭ್ರಮದಲ್ಲಿ ನನಗೆ ವ್ಲಾಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಇವತ್ತು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ಮಾರ್ನಿಂಗ್ ಬೇಗನೆ ಎದ್ದು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಂತರ ಸ್ನಾನ ಮಾಡಿಕೊಂಡು ದೇವ್ರನ್ನ ನಮ್ಮ ಮನೇಲೇನು ಲಕ್ಷ್ಮಿನ ಕೂರಿಸಿ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿ ಏನೂ ಪೂಜೆ ಮಾಡಲ್ಲ. ಸೊ ಸಿಂಪಲ್ಲಾಗೇ ಬ್ಲೌಸಲ್ಲಿ ನಾನು ಸ್ಯಾರಿನ ಡ್ರೈಪಿಂಗ್ ಮಾಡಿಬಿಟ್ಟು ಈ ಸಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಡೆಕೋರೇಷನ್ನ ಮಾಡಿದ್ದೀನಿ. ನೋಡಿ, ಫೈನಲಿ ನಮ್ಮ ಮನೆ ಲಕ್ಷ್ಮಿ ರೆಡಿಯಾಗಿದ್ದಾರೆ. ನಾನು ಆ್ಯಕ್ಚುಲಿ ದೇವ್ರ ಮನೆ ಕೆಲಸ ಎಲ್ಲ ನಾನೇ ನೋಡ್ಕೊಂಡಿದ್ದೆ. ದೇವರಿಗೆ ಅಲಂಕಾರ ಮಾಡೋ ಅಷ್ಟರಲ್ಲಿ ನಮ್ಮ ಅತ್ತೆ ತಿಂಡಿ ಕೆಲಸ ಎಲ್ಲ ಮುಗಿಸಿದ್ರು. ನಂತರ ನೆಮ್ಮದಿಯಾಗಿ ದೇವರಿಗೆ ಪೂಜೆ ಮಾಡಿದ್ರು. ಅವರು ಪೂಜೆ ಮಾಡಿದ ನಂತರ ನಾನು ಪೂಜೆ ಮಾಡಿದೆ ದೇವರಿಗೆ. ತುಂಬ ಜನ ಕೇಳ್ತಾರೆ, ನೀವು ಕ್ರಿಶ್ಚಿಯನ್ ಆಗಿ ಪೂಜೆ ಮಾಡ್ತೀರಾ ಅಂತ. ಆ್ಯಂಡ್ ಇನ್ನೂ ಕೆಲವರು ಕ್ರಿಶ್ಚಿಯನ್ ಆಗಿದ್ಕೊಂಡು ಪೂಜೆ ಮಾಡ್ತೀಯಾ ಅಂತಲೂ ಕ್ವೆಶನ್ ಮಾಡ್ತಾರೆ. ಅವ್ರಿಗೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ, ಸೊ ಇಬ್ರಿಗೂ ರೆಸ್ಪೆಕ್ಟ್ ಕೊಡಲೇಬೇಕು. ಆಲ್ರೆಡಿ ಗೊತ್ತಿರುತ್ತೆ, ನನ್ನ ಹಸ್ಬೆಂಡು ಕೂಡ ಚರ್ಚಿಗೆ ಬರ್ತಾರೆ ನನ್ನ ಜೊತೆ. ಆ್ಯಂಡ್ ನಾನು ಕೂಡ ಮನೇಲಿ ವಾರ ಪೂಜೆ ಎಲ್ಲ ಮಾಡ್ತೀನಿ. ನಾವು ಅಂದ್ಕೊಂಡಿರೋದು ಇಷ್ಟೇ, ಎಲ್ಲ ದೇವರು ಒಂದೇ, ಆದರೆ ಸಂಪ್ರದಾಯ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ. ನಾವು ಎರಡೂ ದೇವ್ರಿಗೂ ರೆಸ್ಪೆಕ್ಟ್ ಮಾಡ್ತೀವಿ, ಎರಡೂ ದೇವ್ರಿಗೂ ಪೂಜೆ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಫೈನಲಿ ಹಬ್ಬದ ಪೂಜೆ ಎಲ್ಲ ಆಯಿತು, ತಿಂಡಿನೂ ಆಯಿತು ನಮ್ಮದು. ರಂಗೋಲಿ ಹಾಕಿದ್ದೀನಿ ನಾನು ಸೂಪರಾಗಿ. 1 hour ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ಸಖತ್ತಾಗಿ ಬಂದಿದೆಯಾ? ಸಖತ್ತಾಗಿ ಬಂದಿಲ್ಲ ಅಂದರೆ ಏನೋ ಅಲ್ಪ ಸ್ವಲ್ಪ ಚೆನ್ನಾಗಿ ಹಾಕಿದ್ದೀನಿ. ತಿಂಡಿ ಎಲ್ಲ ಆಯಿತು. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ದಯವಿಟ್ಟು ವಾಯ್ಸ್ ಇಗ್ನೋರ್ ಮಾಡಿ. ಈ ವರ್ಷದ ಎಲ್ಲ ಡೆಕೋರೇಷನ್ ಕ್ರೆಡಿಟ್ ಗೋಸ್ ಟು ಮೀ. ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಇನ್ನೇನು, ಆಲ್ ಡೆಕೋರೇಷನ್ ಕ್ರೆಡಿಟ್ಸ್ ಗೋಸ್ ಟು ಮೀ. ಕ್ಲೀನಿಂಗ್ ಅವಾರ್ಡ್ ಯಾರಿಗಪ್ಪ? 4 days ಇಂದ ಕೆಲಸ ಮಾಡಿರೋದು. 4 days ಇಂದ ಮನೆ ಕ್ಲೀನಿಂಗ್ ಮಾಡಿ ಮುಗಿಸಿ. ಆ್ಯಕ್ಚುಲಿ ನಾವು ಮನೆ ಕ್ಲೀನ್ ಮಾಡಿದ್ದು ಶ್ರಾವಣಕ್ಕೋಸ್ಕರ. ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಮುಗಿಸ್ಕೊಂಡು ನಾಳೆ ಶನಿವಾರ ನಮ್ಮ ಮನೇಲಿ ಶ್ರಾವಣ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಕ್ಲೀನಿಂಗ್. ಪಾಪು ಅಂತೂ ಇವತ್ತು ಮನೆಗೆ ಬಂದಿಲ್ಲ, ಬೆಳಗ್ಗೆ ಎದ್ದಾಗ ಹೋಗಿರೋದು. ಅದೆಲ್ಲ ಆಟಾಡ್ತಾವನೆ ಅಂತಲೂ ಗೊತ್ತಿಲ್ಲ ಬೆಳಗ್ಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಮ್ಮ ಮಮ್ಮಿ ಮನೇಲಿರೋ ಆಡು ಮರಿ ಹಾಕಿದೆ. ಸೊ ಅದನ್ನ ನೋಡೋಕೆ ಹೋದ, ಇನ್ನು ಮನೆಗೆ ಬಂದಿಲ್ಲ ನಮ್ಮ ಮನ್ವಿ. ಬೆಳಗ್ಗೆ ಹೋಗಿರೋದು ಪಾಪು, ನೀನು ಇವಾಗ ಬರ್ತಿದ್ದೀಯಲ್ಲ. ಬಾಯಲ್ಲಿ ನಮ್ಮ ಮನೇಲಿ ಮಾಮಿ ಕೂಡ್ಸಿದೀವಿ ನೋಡು, ಬಾ ಹೆಂಗೈತೆ ನೋಡು. ಏಯ್, ನಾನೇ ಎದ್ರಕಾಗ್ಬಿಟ್ಟಿದ್ದೆ ಇವಾಗ. ಚೆನ್ನಾಯ್ತಾ ಪಾಪು? ಈ ಕಡೆ ಬಾ ನೀನು. ಆಯ್ತು ಬಾ. ಬಾ ಫ್ಯಾನ್ಸಿಗೆ ತಲುಪ್ತು. ಹೆಂಗಿದೆ? ನೋಡಿ ಫ್ರೆಂಡ್ಸ್, ಇಲ್ಲೊಬ್ಬ ಹುಡುಗ ಇದ್ದಾನೆ. ಯಾರಿಗಾರು ಬೇಕಾ? ಇವತ್ತು ನಮ್ಮನೇಲಿ ಇರ್ಸ್ಕೊತೀವಿ ಧನುನಾ, ಅಲ್ವಾ? ಇರ್ತೀಯ ಅಲ್ವೇನೋ ಧನು? ಬಟ್ಟೆ ಇಸ್ಕ ಬಂದ್ಬಿಡು, ಇನ್ಮೇಲಿಂದ ನಮ್ಮ ಮನೇಲೇನೆ. ಬಟ್ಟೆ, ಸ್ಕೂಲ್ ಬಟ್ಟೆ, ಬ್ಯಾಗು ಎಲ್ಲ ಎತ್ಕೊಂಡ್ಬಿಡು. ಇಲ್ಲ ನಿಮ್ಮ ಜೊತೆ ಕರ್ಕೊಂಡಿದ್ದೀನಿ ನಾನೇ.
ಅಷ್ಟೇ ಫಿಕ್ಸು. ಇವತ್ತು ಬೆಳಗ್ಗೆಯಿಂದ ಅದು ಹೆಂಗೆ ಟೈಮ್ ಪಾಸ್ ಆಯಿತೋ ಗೊತ್ತಿಲ್ಲ, ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಸೊ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಕ್ಲೀನ್ ಮಾಡಿಬಿಟ್ಟು ಹೇಗಿದ್ರು ಕುಂಕುಮಕ್ಕೆ ಕರಿಯಕ್ಕೆ ಬರ್ತಾರೆ ಅಂದ್ಬಿಟ್ಟೆ ಫಸ್ಟೇ ರೆಡಿ ಆಗಿಬಿಡೋಣ ಅಂತ ಬೇಗ ಮನೆ ಕೆಲಸ ಮುಗಿಸ್ಕೊಂಡೆ. ಮತ್ತು ಅಡುಗೆ ಎಲ್ಲ ಮಧ್ಯಾಹ್ನನೇ ಮಾಡಿ ಮುಗಿಸ್ಬಿಟ್ಟಿದ್ದೆ. ನಂತರ ಪಾಪು ಸ್ವಲ್ಪ ಆಟ ಆಡ್ತೀನಿ ಕಾರಲ್ಲಿ ಅಂತ ಹೇಳ್ದ. ಸೊ ಅವನನ್ನು ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಹೊರ್ಗಡೆ ಆಟ ಆಡಿಸ್ಕೊಂಡು ನಾನು ರೆಡಿ ಆಗಿಬಿಡೋಣ ಬೇಗ ಬೇಗ ಅಂತ ಅಂದ್ಕೊಂಡೆ. ಬಟ್ ಆದ್ರೂ ಈ ವರ್ಷವೂ ಲೇಟ್ ಆಯಿತು. ಪ್ರತಿ ವರ್ಷವೂ ನಾನು ರೆಡಿ ಆಗೋದು ಲೇಟ್ ಆಗುತ್ತೆ. ಆಲ್ರೆಡಿ 5:30 ಆಗಿಬಿಟ್ಟಿತ್ತು ಅಂತ ಹೇಳಿ ಬೇಗ ಬೇಗ ಹೇಗೋ ರೆಡಿ ಆಗಿಬಿಟ್ಟು ನಾನು ನೋಡಿದ್ರೆ ಮಳೆ ಬರ್ತಾ ಇದೆ ಹೊರಗಡೆ ಫುಲ್ಲು. ಬಂದು ರಂಗೋಲಿ ಎಲ್ಲ ಹೋಯ್ತು ನಂದು. ಅಲ್ಲ, ಹಬ್ಬಕ್ಕೆಲ್ಲ ರೆಡಿಯಾಗಿದ್ದೇ ಲೇಟು ಫಸ್ಟ್ ಆಫ್ ಆಲು. ಅದ್ರಲ್ಲಿ ಬೇರೆ ಈ ಮಳೆ ಹಿಡ್ಕೊಂಡೈತೆ. ಎಲ್ಲ ಬಂದು ಬಂದು ಕರೆದ್ಬಿಟ್ಟು ಹೋಗೋರೆ, ಹೋಗೋಕ್ಕಾಗ್ತಾ ಇಲ್ಲ ನಮಗಂತೂ. ವಾಟ್ ಯು ಸೇ? ನಂತರ ಒಂದು 6 o'clock ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತ ಹೇಳಿ ನಾವು ಎಲ್ಲರ ಮನೆಗೂ, ಅಂದರೆ ಯಾರ್ಯಾರು ನಮಗೆ ಕುಂಕುಮ ಕರೆದಿದ್ರು ಅವ್ರ ಮನೆಗೆಲ್ಲ ಹೋಗಿ ಮುಗಿಸ್ಕೊಂಡು ಬಂದ್ವಿ ಕುಂಕುಮ ತಗೊಂಡು. ನಾವು ಈ ಹಬ್ಬನ ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ. ಸೊ ಹಾಗಾಗಿ ಮನೆಯವ್ರಿಗೆ ಮಾತ್ರ ಕುಂಕುಮಕ್ಕೆ ಕರೆದಿದ್ವಿ. ಸೊ ಎಲ್ಲರೂ ಬಂದಿದ್ದರಿಂದ ಅವ್ರಿಗೆ ಕುಂಕುಮನ ಕೊಡ್ತಾಯಿದ್ದೆ. ನಂತರ ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಎಷ್ಟೊತ್ತಿಗೆ ಊಟ ಮಾಡಿ ಮಲ್ಕೋತೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕಂದರೆ 1 ವೀಕಿಂದ ಹಬ್ಬದ ಕೆಲಸಗಳು ಜಾಸ್ತಿನೇ ಮಾಡಿದ್ವಿ. ಸೊ ಸಕ್ಸಸ್ಫುಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಮುಗಿಸಿದ್ದೀವಿ. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇವರು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತವ್ರೆ. ನಾಳೆಗೂ ನಮಗೆ ರೆಸ್ಟ್ ಇಲ್ಲ ಆ್ಯಕ್ಚುಲಿ ರೆಸ್ಟ್ ಇಲ್ಲ. ನಮ್ಮ ಮನೇಲಿ ಶ್ರಾವಣ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕು ನಾಳೆನೂ. ನಿಮ್ಮ ಮನೇಲೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಐ ಹೋಪ್ ನಾನು ಇದನ್ನು ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮನೆ ಕ್ಲೀನಿಂಗ್ ಬ್ಯುಸಿ ಇದ್ದಿದ್ದರಿಂದ ನನಗೆ ಏನೂ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಅಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬ್ಯಾಕ್ಗ್ರೌಂಡ್ ಬಾಯ್ ಅಂತವ್ರೆ.